ನಾರಾಯಣ ಅಷ್ಟಾಕ್ಷರ ಮಂತ್ರದ ಅಂಗನ್ಯಾಸಗಳನ್ನು ಈಗ ನೋಡೋಣ. ಕ್ರುದ್ಧೋಲ್ಕಾಯ ಹೃದಯಾಯ ನಮಃ ಅಂತ ಹೃದಯವನ್ನು ಮುಟ್ಟಬೇಕು. ಮಹೋಲ್ಕಾಯ ಶಿರಸೇ ಸ್ವಾಹ ಅಂತ ಶಿರಸ್ಸು. ವೀರೋಲ್ಕಾಯ ಶಿಖಾಯೈ ವಷಟ್ ಇದು ಶಿಖೆಯಲ್ಲಿ. ಜುಲ್ಕಾಯ ಕವಚಾಯ ಹುಂ ಮತ್ತೆ ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್ ಅಂತ ಇಷ್ಟು ಹೇಳಬೇಕು. ಅಸ್ತ್ರಾಯ ಫಟ್ ಅಂತ ಹೇಳಿದಾಗ ಚಪ್ಪಾಳೆ ಹೊಡೆದು ಸುತ್ತಲೂ ಶರೀರದ ಸುತ್ತಲೂ ದಿಗ್ಬಂಧನವನ್ನು ಮಾಡಿಕೊಳ್ಬೇಕು. ಇದು ಅದರ ಒಟ್ಟಾರೆ ವಿಧಾನ. ದ್ಯೂ ಅಂತ ಹ್ರಸ್ವ ಇದ್ರೆ ಅದು ಸರಿಯಲ್ಲ. ದ್ಯೂ ಅಂತ ದೀರ್ಘ ಇರುವುದೇ ಯೋಗ್ಯವಾಗಿ ಕಾಣಿಸ್ತದೆ. ದ್ಯೂ ಅಂತ ದೀರ್ಘ ಅದು ಉಚ್ಚಾರ ಮಾಡಬೇಕು. ಇನ್ನು ಮುಂದೆ ಅವುಗಳ ಅರ್ಥವನ್ನು ಗಮನಿಸೋಣ. ಕ್ರುದ್ಧೋಲ್ಕಾಯ ಅದು ಕೆಲವು ಕಡೆ ಕೃ ಅಂತ ಕ ಅಕ್ಷರಕ್ಕೆ ಕೆಳಗೆ ಋ ಒತ್ತು ಕೊಟ್ಟಿರ್ತಾರೆ. ಕೃಷ್ಣ ಎಂಬಲ್ಲಿ ಹೇಗೆ ಉಚ್ಚಾರ ಮಾಡ್ತೀವಲ್ಲ ಹಾಗೆ. ಅದು ಸರಿಯಲ್ಲ. ಕ್ರುದ್ಧ ಅಂತ ಕ ಬರೆದು ಅದಕ್ಕೆ ರಕಾರದ ಒತ್ತು ಕೊಟ್ಟು ಅದನ್ನ ಕ್ರುದ್ಧ ಅಂತ ಮಾಡಿಕೊಳ್ಬೇಕು. ಕ್ರುದ್ಧೋಲ್ಕಾಯ ಇದೇ ಸರಿಯಾದಂತಹ ಒಂದು ಪಾಠ. ಕ್ರೋಧಾಭಿಮಾನಿಯಾದಂಥ ದುರ್ಯೋಧನ ಮೊದಲಾದ ರಾಕ್ಷಸರಿಗೆ ಉಲ್ಕೆ, ಈ ಬೆಂಕಿಯ ಕೊಳ್ಳಿಯಂತೆ ಇವನು ಮಾರಕನಾದವನು ಅಂತ ಅದರ ಅರ್ಥ. ಇಷ್ಟಾದರೂ ಕೂಡ ಆ ಪಾಠದ ವ್ಯತ್ಯಾಸಗಳಂತೂ ಇದ್ದೇ ಇವೆ. ಬನ್ನಂಜ ಗೋವಿಂದಾಚಾರ್ಯರ ಪುಸ್ತಕದಲ್ಲಿ ಕ್ರುದ್ಧೋಲ್ಕಾಯ ಅಂತ ಕ ಅದರ ಕೆಳಗೆ ಕೃ ಎಂಬಲ್ಲಿ ಋ ಹೇಗೆ ಬರಿತೀವೋ ಹಾಗೆ ಅವ್ರು ಬರೆದಿದ್ದಾರೆ. ಆದರೆ ಅದಕ್ಕೆ ಅರ್ಥವನ್ನ ಅವ್ರು ಕೊಟ್ಟಿಲ್ಲ. ಪುರಾಣಿಕರ ಪುಸ್ತಕದಲ್ಲಿ ಕ್ರುದ್ಧೋಲ್ಕ ಅಂತಿದೆ. ಕ ಅದಕ್ಕೆ ರದ ಒತ್ತು ಮುಂದೆ ಊ ಮಾಡಿದ್ದಾರೆ. ಅದಕ್ಕೆ ಕ್ರುದ್ಧ ಅಂದರೆ ಕೋಪದ ಅಭಿಮಾನಿಯಾದಂತಹ ನಿತ್ಯ ಕ್ರೋಧ ಸ್ವರೂಪನೇ ಆಗಿ ಜೀವಮಾನ ಪೂರ ಕ್ರೋಧದಿಂದ ಉರಿತಾ ಇದ್ದಂಥ ದುರ್ಯೋಧನ, ಅವನಿಗೆ ಉಲ್ಕೆಯಂತೆ ನಾಶಕನಾದವನು ಅಂತ ಅದರ ತಾತ್ಪರ್ಯ. ಪುರಾಣಿಕಾಚಾರ್ಯರು ಅಲ್ಲಿ ಕೊಟ್ಟಿರುವಂತಹ ಅರ್ಥಗಳಲ್ಲದೇನೆ ತಂತ್ರಸಾರಕ್ಕೆ ವ್ಯಾಖ್ಯಾನ ಮಾಡಿದಂಥ ರಘುನಾಥ ತೀರ್ಥರು, ಶೇಷಚಂದ್ರಿಕಾಚಾರ್ಯರು ಅವರ ವ್ಯಾಖ್ಯಾನದಲ್ಲಿ ಕ್ರುದ್ಧಾನಾಂ ತಾಮಸಾನಾಂ ಉಲ್ಕವತ್ತಿಷ್ಠತಿ, ದುರ್ಯೋಧನ ಅನ್ನೋ ಹೆಸರನ್ನು ಅವರು ಬರೆದಿಲ್ಲ. ಆದರೆ ಕ್ರುದ್ಧರಾದಂಥ ತಾಮಸರಾದಂಥ ರಾಕ್ಷಸರೇನಿದ್ದಾರೆ ಅವರಿಗೆ ಈತ ಉಲ್ಕೆಯಂತೆ ಇದ್ದಾನೆ ಅಂತ ಅದರ ಅಭಿಪ್ರಾಯವನ್ನು ಅವರು ಬರೆದಿದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯರ ತಂತ್ರಸಾರ ಕನ್ನಡದ ಅನುವಾದದ ಪುಸ್ತಕದಲ್ಲಿ ಕ್ರುದ್ಧ ಅಂತ ಕಕ್ಕೆ ರದ ಒತ್ತು ಮತ್ತೆ ಅದನ್ನ ಊ ಮಾಡಿ ಕ್ರುದ್ಧ ಅಂತಾನೆ ಮಾಡಿದ್ದಾರೆ. ಮೇಲಿನ ತಂತ್ರಸಾರ ಮೂಲ ಶ್ಲೋಕದಲ್ಲಿ ಹಾಗೆ ಅದರ ಕನ್ನಡದ ಅನುವಾದದಲ್ಲಿ ಎರಡೂ ಕಡೆನೂ ಕೂಡ ಕ್ರುದ್ಧ ಅಂತಾನೆ ಇರುವುದರಿಂದ ಅವರು ಅದೇ ಬನ್ನಂಜೆ ಗೋವಿಂದಾಚಾರ್ಯರು ಮುಂಜಾನೆಯಿಂದ ಸಂಜೆಯವರೆಗೆ ಅಂತೇನು ನಿತ್ಯಾನುಷ್ಠಾನ ಪುಸ್ತಕ ಮಾಡಿದ್ದಾರೆ. ಅದರಲ್ಲಿ ಈ ಕ್ರುದ್ಧೋಲ್ಕ ಕಕಾರಕ್ಕೆ ಋದ ಒಂದು ಸ್ವರ ಕೃಷ್ಣ ಎಂಬಲ್ಲಿರುವಂತಹ ಸ್ವರ ಇದ್ರೆ ಅದನ್ನು ತಿದ್ಕೊಳ್ಬೇಕು. ಅದು ಅವರೇ ಬರೆದಂತಹ ತಂತ್ರಸಾರದ ಕನ್ನಡ ಅನುವಾದಕ್ಕೆ ಅದು ಹೊಂದಾಣಿಕೆ ಆಗೋದಿಲ್ಲ. ಆದ್ರಿಂದ ಕ್ರುದ್ಧೋಲ್ಕಾಯ ಅಂತಾನೆ ಅದನ್ನ ಹೇಳುವುದು ಯೋಗ್ಯವಾದದ್ದು. ಮುಂದೆ ಹೃದಯಾಯ ನಮಃ ಅಂತ ಹೃದಯ ಶಬ್ದದ ಅರ್ಥವನ್ನು ಹಿಂದೆ ಹೇಳಿದ್ದೇವೆ. ತತ್ಸವಿತೃ ಹೃದಯಾಯ ನಮಃ ಇತ್ಯಾದಿ ಕಡೆಗಳಲ್ಲಿ. ಆದ್ರಿಂದ ಇಲ್ಲಿ ಅದನ್ನ ನಾವು ನೋಡೋದು ಬೇಡ. ಮುಂದೆ ಮಹೋಲ್ಕಾಯ, ಮಹಾತ್ಮರಾದಂತಹ ರುದ್ರ, ಇಂದ್ರ, ರುದ್ರ, ಪ್ರಾಣದೇವ ಇತ್ಯಾದಿಗಳಿಗೆ ಈತ ಸುಖದಾಯಕ ಅಂತ ಅದರ ಒಂದು ಅರ್ಥ ಆಗ್ತದೆ. ಅದನ್ನ ಶೇಷಚಂದ್ರಿಕಾಚಾರ್ಯರು ಕೂಡ ಮಹಾತ್ಮನಾಂ ಸಾತ್ವಿಕಾದೀನಾಂ ಉರು ಸುಖ ಪ್ರದಾತೃತ್ವಾತ್ ಉಲ್ಕ ಶಬ್ದವಾಚ್ಯಂ. ಉಲ್ಕ ಎಂಬಲ್ಲಿ ಕ ಅಂದ್ರೆ ಸುಖ ಅಂತ ಅರ್ಥ. ಉಲ್ ಅಂತೇನಿದೆಯಲ್ಲ, ಆ ಉಲ್ ಎಂಬುದು ಉರು ಅನ್ನೋದನ್ನು ಸೂಚಿಸ್ತದೆ. ಅನೇಕ ಕಡೆ ಸಂಸ್ಕೃತ ಸಾಹಿತ್ಯದಲ್ಲಿ
ರಕಾರ ಮತ್ತು ಲಕಾರಗಳಿಗೆ ಅಭೇದವನ್ನು ಹೇಳ್ತಿರ್ತಾರೆ. ಅದನ್ನ ಪರಿಗಣನೆಯಲ್ಲಿ ಇಟ್ಕೊಂಡ್ರೆ ಉರು ಸುಖ, ಶ್ರೇಷ್ಠವಾದ ಸುಖವೇ, ಶ್ರೇಷ್ಠವಾದ ಕ ಅಂದ್ರೆ ಸುಖವೇ ಉರುಕ. ಆ ಉರುಕವೇ ಉಕಾರದ ಲೋಪ ಆದಾಗ ಉರ್ಕ, ಉರ್ಕವೇ ಉಲ್ಕ ಅಂತಾಗಿದೆ ಅಂತ ಈಗ ನಾವು ತಿಳಿಯಬಹುದು. ಆದ್ರಿಂದ ಮಹೋಲ್ಕ ಅಂದ್ರೆ ಮಹಾತ್ಮರಿಗೆ, ಸಾತ್ವಿಕರಾದವರಿಗೆ ಸುಖ ಕೊಡುವವನು ಅಂತ ಅದರ ಅಭಿಪ್ರಾಯ ಆಗ್ತದೆ. ಶಿರಸೆ ಸ್ವಾಹ, ಶಿರಸ್ಸಿನ ಅರ್ಥವನ್ನು ಕೂಡ ಹಿಂದೆ ನೋಡಿದ್ದೇವೆ. ಮುಂದೆ ವೀರೋಲ್ಕಾಯ ಶಿಖಾಯೈ ವಷಟ್, ವಷಟ್ ಅಂತ ಆಗಬೇಕು. ಶಿಖೆಗೆ ಸಂಬಂಧಪಟ್ಟಂತೆ ಯಾವತ್ತು ಎಲ್ಲೇ ಗಾಯತ್ರಿ ಮಂತ್ರವೇ ಆಗಲಿ, ಅಷ್ಟಾಕ್ಷರ ಮಂತ್ರವೇ ಆಗಲಿ, ಎಲ್ಲೇ ಅದು ಬಂದರೂ ವಷಟ್ ಅಂತಿರ್ತದೆ, ವೌಷಟ್ ಅಂತಿರೋದಿಲ್ಲ. ನೇತ್ರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ವೌಷಟ್ ಅಂತಿರ್ತದೆ. ಅದು ಯಾರ್ದಾದ್ರೂ ಪುಸ್ತಕದಲ್ಲಿ ಅಂತ ತಪ್ಪುಗಳು ಕಂಡು ಬಂದ್ರೆ ಅದನ್ನ ತಿದ್ದುಕೊಳ್ಬೇಕು. ಇದನ್ನ ನಾನು ನಮ್ಮ ಗುರುಗಳಾದಂತಹ ಅಯೋಧನ ಪುರಾಣಿಕಾಚಾರ್ಯ ಪುಸ್ತಕನೇ ನೋಡ್ತಾ ಇದ್ದೀನಿ. ಅವ್ರದೇ ಒಂದು ಪುಸ್ತಕದಲ್ಲಿ ವಷಟ್ ಅಂತಿದೆ, ಮತ್ತೊಂದು ಪುಸ್ತಕದಲ್ಲಿ ವೌಷಟ್ ಅಂತಿದೆ. ಇದನ್ನೆಲ್ಲ ಪರಿಗಣಿಸಿದಾಗ ಶಿಖಾಯೈ ವೌಷಟ್ ಇದನ್ನು ತಿದ್ದುಕೊಂಡು ಶಿಖಾಯೈ ವಷಟ್ ಅಂತ ಮಾಡಿಕೊಳ್ಳುವುದೇ ಯೋಗ್ಯವಾದಂತಹ ಉಚ್ಚಾರ ಮತ್ತು ಯೋಗ್ಯವಾದಂತಹ ಆಚರಣ. ರಘುನಾಥ ತೀರ್ಥರ ಅಭಿಪ್ರಾಯದಲ್ಲಿ ವೀರರು ಅಂದ್ರೆ ನಿತ್ಯ ಸಂಸಾರಿಗಳು. ಆ ನಿತ್ಯ ಸಂಸಾರಿಗಳಾದಂತಹ ಜೀವರನ್ನ ಉಲ್ಕೆಯಂತೆ, ಉಲ್ಕವತ್ತು ಆವರ್ತಯತಿ, ಸಂಸಾರದಲ್ಲೇ ಓಡಾಡಿಸ್ತಾನೆ. ಉಲ್ಕೆ ಅಂದ್ರೆ ಈ ಕೊಳ್ಳಿ, ಕೈಯಲ್ಲಿ ಒಂದು ದೀವಟಿಗೆ ಅಥವಾ ಕೊಳ್ಳಿಯನ್ನು ಹಿಡ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸಿದರೆ ಅವನ ಬೆಂಕಿಯ ಒಂದು ವರ್ತುಲ ನಮಗೆ ಕಾಣಿಸ್ತದೆ. ಅದಂತೆ ವೀರರು ಅಂದ್ರೆ ನಿತ್ಯ ಸಂಸಾರಿಗಳು. ಆ ನಿತ್ಯ ಸಂಸಾರಿಗಳಾದವ್ರನ್ನು ಸಂಸಾರದಲ್ಲಿ ತಿರುಗಾಡಿಸ್ತಾನೆ. ಅದರಿಂದಾಗಿ ಅವನಿಗೆ ವೀರೋಲ್ಕ ಅನ್ನುವಂಥ ಹೆಸರು ಬಂದಿದೆ ಅಂತ ರಘುನಾಥ ತೀರ್ಥರ ವ್ಯಾಖ್ಯಾನ ಇದೆ. ಪುರಾಣಿಕಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡುವಂತೆ ವೀರರು ಅಂದ್ರೆ ರುಜುಯೋಗಿಗಳು. ಮಹೋಲ್ಕ ಎಂಬಲ್ಲಿ ಮಹತ್ ಶಬ್ದದಿಂದ ಸಾತ್ವಿಕರನ್ನು ತಗೊಂಡಿದ್ದಾರೆ ರಘುನಾಥ ತೀರ್ಥರು. ಮತ್ತೆ ಪುರಾಣಿಕರು ಮಹಾತ್ಮರಾದಂತಹ ಇಂದ್ರ ರುದ್ರಾದಿಗಳನ್ನು ತಗೊಂಡಿದ್ದಾರೆ. ಪ್ರಾಣದೇವನನ್ನು ಅಲ್ಲಿ ತಗೊಳ್ಳೋದು ಬೇಡ, ನಾನು ಆಕಸ್ಮಿಕವಾಗಿ ಪ್ರಾಣ ಅಂತ ಆ ಮಹೋಲ್ಕ ಶಬ್ದದಿಂದ ಹೇಳಿದೆ ಅಷ್ಟೇ. ವೀರೋಲ್ಕ ಎಂಬ ಶಬ್ದದಿಂದ ರುಜುಯೋಗಿಗಳನ್ನ ತಗೊಳ್ಬೇಕು ಅಂತ ಪುರಾಣಿಕಾಚಾರ್ಯರ ಅಭಿಪ್ರಾಯ ಇದೆ. ಹೀಗೆ ರುಜುಯೋಗಿಗಳಿಗೆ ಉತ್ಕೃಷ್ಟವಾದಂತಹ ಸುಖ ಕೊಡುವಂಥವನು. ಮತ್ತೆ ಇಲ್ಲಿ ಎಲ್ಲಾ ಕಡೆನೂ ಕೂಡ ಉಲ್ಕ ಅಂತ ಏನಿಗೆ ಶಬ್ದ ಬಂತಲ್ಲ, ಉಲ್ಕ ಎಂಬಲ್ಲಿ ಉತ್ಕೃಷ್ಟವಾದ ಸುಖ ಕೊಡುವವನು ಅಂತನೂ ಅರ್ಥ ಆಗ್ಬಹುದು. ಉಲ್ಕ ಅಂದ್ರೆ ಕೊಳ್ಳಿ, ದೀವಟಿಗೆ, ಅದರಂತೆ ಅವರೆಲ್ಲರನ್ನೂ ತಿರುಗಿಸ್ತಾನೆ. ಕೇವಲ ನಿತ್ಯ ಸಂಸಾರಿಗಳನ್ನು ಮಾತ್ರ ಆ ಭಗವಂತ ಸಂಸಾರದಲ್ಲಿ ತಿರುಗಿಸ್ತಾನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಒಂದು ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬಹುದು. ನಿತ್ಯ ಸಂಸಾರಿಗಳನ್ನ ಸದಾ ಕಾಲಕ್ಕೂ ಕೂಡ ಸಂಸಾರದಲ್ಲಿ ತಿರುಗಿಸ್ತಾ ಇರ್ತಾನೆ. ಈ ಪ್ರಾಣ ಮೊದಲಾದ ದೇವತೆಗಳಿದ್ದಾರಲ್ಲ, ಇವರನ್ನ ಸದಾ ಕಾಲಕ್ಕಲ್ಲದೆ ಹೋದ್ರೂ ಕೂಡ ಅವರ ಅವಧಿ ಮುಗಿಯುವವರೆಗೆ, ಅವರ ಅಧಿಕಾರದ ಅವಧಿ ಇರುವವರೆಗೆ ಸಂಸಾರದಲ್ಲಿ ತಿರುಗಾಡಿಸ್ತಾನೆ ಇರ್ತಾನೆ. ಅದಕ್ಕೂ ಕೂಡ ಪ್ರಮಾಣಗಳಿವೆ. ಚತುರ್ಭಿ ಸಾಕಂ ನವತಿಂಚ ನಾಮಭಿಹಿ ಚಕ್ರನ್ನ ವೃತ್ತಂ ವ್ಯತೀಂದವಿ ವಿಪತ್ ಅಂತ ಋಗ್ವೇದದಲ್ಲಿ ಮಂತ್ರ ಇದೆ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನು ಉದ್ಧರಿಸಿದ್ದಾರೆ. ಒಟ್ಟು 90 ಅಥವಾ 94 ದೇವತೆಗಳು, ಅದಕ್ಕೆಲ್ಲ ಬೇರೆ ಬೇರೆ ರೀತಿಯಾದ ವ್ಯಾಖ್ಯಾನಗಳಿವೆ. ಹಿಂದೆ ಅದನ್ನು ನಾವು ನೋಡಿದ್ದೇವೆ. ಆ ದೇವತೆಗಳನ್ನ ಚಕ್ರದಂತೆ ವ್ಯತೀನ್, ಬಹಳ ಶ್ರೇಷ್ಠರಾದ ದೇವತೆಗಳವರು, ಅವರನ್ನ ಅವಿ ವಿಪತ್ ತಿರುಗಿಸ್ತಾನೆ ಅಂತ ಪ್ರಮಾಣ ಇರೋದ್ರಿಂದ ನಿತ್ಯ ಸಂಸಾರಿಗಳನ್ನ ಫಾರ್ ಎವರ್ ಎಂದಿಗೂ ತಿರುಗಾಡಿಸ್ತಾನೆ. ಈ ಉಳಿದ ದೇವತೆಗಳೇನಿದ್ದಾರೆ ಇವರನ್ನೂ ಕೂಡ, ರುಜಿಯೋಗಿಗಳು ಮೊದಲಾದವರನ್ನೂ ಕೂಡ ಉಲ್ಕೆಯಂತೆ ಅವನು ಸಂಸಾರದಲ್ಲಿ ತಿರುಗಾಡಿಸ್ತಾ ಇರ್ತಾನೆ ಅವರ ಸಂಸಾರದ ಅವಧಿ ಮುಗಿಯುವವರೆಗೆ. ಆದ್ರಿಂದ ಈ ವೀರೋಲ್ಕ ಎಂಬ ಅರ್ಥವನ್ನ ತಿಳ್ಕೊಳ್ಬಹುದು ನಾವು. ಮುಂದೆ ದ್ಯೂಲ್ಕಾಯ ಕವಚಾಯ ಹುಮ್ ಅಂತ ಇದೆ. ಅಲ್ಲಿಯೂ ಕವಚ, ಶಿಖಾ ಇತ್ಯಾದಿ ಶಬ್ದಗಳ ಅರ್ಥಗಳು ಹಿಂದೆ ನೋಡಿದ್ದೇವೆ. ದ್ಯೂಲ್ಕ ಅಂತ ಪಾಠ ಪುರಾಣಿಕಾಚಾರ್ಯರದು ಒಂದು ಪುಸ್ತಕದಲ್ಲಿದೆ, ಮತ್ತೊಂದು ಅವ್ರದೇ ಪುಸ್ತಕದಲ್ಲಿ ದ್ಯುಲ್ಕ ಅಂತ ದ್ಯೂ ಅಂತ ಹ್ರಸ್ವವಾಗಿದೆ. ದ್ಯೂ ಅಂತ ದೀರ್ಘವಾಗಿ ಇಟ್ಕೊಳ್ಳೋದೇ ಯೋಗ್ಯವಾಗಿ ನನಗೂ ಕಾಣಿಸ್ತದೆ. ಯಾಕೆಂದ್ರೆ ದ್ಯೂ ಅಂದ್ರೆ ದ್ಯುಲೋಕ ಮೊದಲಾದ ಲೋಕಗಳು, ಆ ಲೋಕಗಳಿಗೆ ಉಲ್ಕ ಇವನು ಪ್ರಕಾಶ ಕೊಡುವಂತವನು. ಪೃಥ್ವಿ, ದ್ಯೂ, ಅಂತರಿಕ್ಷ ಮೊದಲಾದ ಎಲ್ಲಾ ಲೋಕಗಳಿಗೂ ಕೂಡ ಇವನೇ ಪ್ರಕಾಶ ಕೊಡುವವನು ಅಂತ ಅರ್ಥ. ಮತ್ತೆ ದ್ಯೂ ಅಂದ್ರೆ ಸರಸ್ವತಿ ಭಾರತೀಯರು ಮತ್ತೆ ಲಕ್ಷ್ಮೀದೇವಿ, ಅವರಿಗೂ ಕೂಡ ಬೆಳಕನ್ನು ಕೊಟ್ಟವನು.
ಈ ಭಗವಂತ ಅಂತ ಅದಕ್ಕೆ ಅರ್ಥ. ದ್ಯೂ ಪ್ಲಸ್ ಉಲ್ಕ, ಸವರ್ಣ ದೀರ್ಘ ಸಂಧಿಯಾಗಿ ದ್ಯೂಲ್ಕ ಅಂತ ಹೀಗಾಗಿದೆ. ಆದ್ರಿಂದ ಅದನ್ನು ದ್ಯೂಲ್ಕ ಅಂತ ಹೇಳುವುದೇ ಯೋಗ್ಯ. ರಘುನಾಥ ತೀರ್ಥರು ಮಾತ್ರ ಅದನ್ನ ದ್ಯುಲ್ಕ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಪ್ರಕಾಶ ರೂಪತ್ವಾತ್ ದ್ಯುಶಬ್ದೋಕ್ತ. ರಘುನಾಥ ತೀರ್ಥರ ದೃಷ್ಟಿಯಲ್ಲಿ ಅದು ದ್ಯುಲ್ಕ ಅಂತ ಹೀಗೆ ಕಾಣಿಸ್ತದೆ. ದ್ಯುಲ್ಕ ಶಬ್ದ ವಾಚ್ಯ ಅವನು ಅಂತ ವರ್ಣನೆ ಮಾಡ್ತಾರೆ, ಹ್ರಸ್ವ ಅವರ ದೃಷ್ಟಿಯಲ್ಲಿ. ಆದರೆ ಬೇರೆ ಎಲ್ಲ ಕಡೆ ದ್ಯೂಲ್ಕ ಅಂತಾನೆ ಕಂಡು ಬಂದಿದೆ. ಮತ್ತೆ ಅರ್ಥದ ದೃಷ್ಟಿಯಿಂದಲೂ ಕೂಡ ದ್ಯೂಲ್ಕ ಅಂತಿರುವುದು ಒಳ್ಳೆಯದು ಅಂತ ಬನ್ನಂಜ ಗೋವಿಂದಾಚಾರ್ಯ ಹೇಳ್ತಾರೆ. ಹಾಗಾಗಿ ನಾನು ಕೂಡ ದ್ಯೂಲ್ಕ ಅಂತ ದೀರ್ಘವಾಗಿ ಹೇಳುವುದನ್ನ ರೂಢಿ ಇಟ್ಕೊಂಡಿದ್ದೇನೆ. ಅವನು ಪ್ರಕಾಶ ರೂಪನಾದ್ರಿಂದ ದ್ಯೂ ಶಬ್ದವಾಚ್ಯ. ಮತ್ತೆ ಭಗವಂತ ದ್ಯೂ ಶಬ್ದವಾಚ್ಯನಾಗಿದ್ದಾನೆ. ಮತ್ತೆ ಈ ಮುಕ್ತರಾದಂತಹ ಮುಕ್ತಿಯನ್ನು ತಲುಪುವಂತಹ ಜೀವರೇನಿದ್ದಾರೆ ಅವರನ್ನ ಈ ಕುತ್ಸಿತವಾದಂತಹ ಪ್ರಾಕೃತ ಶರೀರದಿಂದ ಮೇಲೆತ್ತುತ್ತಾನೆ. ಈ ಕಾರಣದಿಂದ ಅವನನ್ನ ದ್ಯುಲ್ಕ ಅಂತ ಹೇಳಬೇಕು ಅಂತ ಅವರ ತಾತ್ಪರ್ಯ ಇದೆ. ಆ ದ್ಯುಲ್ಕ ಎಂಬ ಶಬ್ದದಿಂದ ಪ್ರಾಕೃತ ಶರೀರದಿಂದ ಮುಕ್ತರನ್ನ ಮೇಲೆತ್ತುವವನು ಅನ್ನೋ ಅರ್ಥ ಹೇಗೆ ಬರ್ತದೆ ಅಂತ ವ್ಯಾಕರಣದ ದೃಷ್ಟಿಯಿಂದ ನನಗೆ ಸಮಾಧಾನ ಆಗಲಿಲ್ಲ. ಆದರೆ ಹಾಗೊಂದು ಅರ್ಥವನ್ನ ಅವರು ಹೇಳಿದ್ದಾರೆ ಅಂತ ಅನ್ನೋದನ್ನು ಗಮನಿಸಬೇಕಿಷ್ಟೆ. ಆದರೆ ದ್ಯುಲೋಕ ಮೊದಲಾದ ಲೋಕಗಳು, ಲಕ್ಷ್ಮಿ ಮೊದಲಾದವರನ್ನು ಕೂಡ ಬೆಳಗಿಸುವವನು ಅನ್ನುವ ಅರ್ಥ ದ್ಯೂಲ್ಕ ಅಂತ ದೀರ್ಘ. ಆ ದೀರ್ಘಕ್ಕೆ ಬರುವುದರಿಂದ ದ್ಯೂಲ್ಕಾಯ ಕವಚಾಯುಹಂ ಅಂತ ದೀರ್ಘವಾಗಿ ಹೇಳುವುದನ್ನು ನಾನು ರೂಢಿ ಇಟ್ಕೊಂಡಿದ್ದೇನೆ. ಈ ಕೊನೆಯದಾಗಿ ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ ಅಂತ. ಸಹಸ್ರ ಅಂದ್ರೆ 1000 ಅಂತ ಅಷ್ಟೇ ಅರ್ಥ ಅಲ್ಲ, ಅನಂತವಾದ ಅನಂತ ಅಂತ ಅರ್ಥ. ಮತ್ತೆ ಉಲ್ಕ ಅಂದ್ರೆ ಬೆಳಕುಳ್ಳವನು, ಕಾಂತಿ ಉಳ್ಳವನು ಅಂತ ಅರ್ಥ. ಹೀಗೆ ಅನಂತ ಪಟ್ಟು ಉಳಿದವರೆಲ್ಲರಿಗಿಂತಲೂ ಹೆಚ್ಚಿನ ಕಾಂತಿ ಉಳ್ಳವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಇದಿಷ್ಟು ಅದರ ಅಂಗನ್ಯಾಸ. ಇದೇ ಅಂಗನ್ಯಾಸವನ್ನ ಕೆಲವರು ಬೇರೆ ಬೇರೆ ರೀತಿಯಾಗಿ ಮಾಡೋದಿದೆ. ಕ್ರುದ್ಧೋಲ್ಕಾಯ ಹೃದಯಾಯ ನಮಃ ಅಂತ ಹೇಳುವ ಮೊದಲು ಸ್ವಾಹ ಅಂತ ಹೇಳ್ತಾರೆ. ಕ್ರುದ್ಧೋಲ್ಕಾಯ ಸ್ವಾಹ ಹೃದಯಾಯ ನಮಃ, ಮಹೋಲ್ಕಾಯ ಸ್ವಾಹ ಶಿರಸೇ ಸ್ವಾಹ, ವೀರೋಲ್ಕಾಯ ಸ್ವಾಹ ಶಿಖಾಯೈ ವಶಟ್. ಹೀಗೆ ಸ್ವಾಹ ಅಂತ ಅನ್ನೋದನ್ನ ಕೆಲವರು ಸೇರಿಸ್ಕೋತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬೇರೆ ಬೇರೆ ತರ ಹೇಳೋದು ಹೀಗಂತೂ ಕಂಡು ಬಂದಿದೆ. ಮತ್ತೊಂದು ಪಕ್ಷದಲ್ಲಿ ಕ್ರುದ್ಧೋಲ್ಕಾಯ ಹೃದಯಾಯ ನಮಃ ಅಂತ ಏನಿದೆಯಲ್ಲ, ಹೃದಯಾಯ ಅನ್ನೋದಕ್ಕಿಂತ ಮುಂಚೆ ನಮಃ ಅಂತ ಒಂದನ್ನು ಸೇರಿಸ್ತಾರೆ. ಕ್ರುದ್ಧೋಲ್ಕಾಯ ನಮಃ ಹೃದಯಾಯ ನಮಃ, ಮೊದಲು ನಮಃ ಕೊನೆಗೊಂದು ನಮಃ ಇರೋದನ್ನು ನಾವು ಗಮನಿಸಬೇಕು. ಮಹೋಲ್ಕಾಯ ನಮಃ ಗಮನಿಸಬೇಕು, ಶಿರಸೇ ಸ್ವಾಹ. ವೀರೋಲ್ಕಾಯ ನಮಃ ಗಮನಿಸಬೇಕು, ಶಿಖಾಯೇ ವಶಟ್. ದ್ಯೂಲ್ಕಾಯ ನಮಃ ಗಮನಿಸಬೇಕು, ಕವಚಾಯ ಹುಂ. ಸಹಸ್ರೋಲ್ಕಾಯ ನಮಃ ಅಸ್ತ್ರಾಯ ಪಟ, ನಮಃ ಅನ್ನೋದನ್ನು ಗಮನಿಸಬೇಕು. ಹೀಗೆ ಕೆಲವರು ನಮಃ ಅನ್ನೋದನ್ನು ಸೇರಿಸ್ತಾರೆ. ಕೆಲವರು ಈಗಾಗಲೇ ನಾನು ಹೇಳಿದಂತೆ ಸ್ವಾಹ, ಕ್ರುದ್ಧೋಲ್ಕಾಯ ಸ್ವಾಹ ಹೃದಯಾಯ ನಮಃ, ಮೊದಲೊಂದು ಸ್ವಾಹ ಆಮೇಲೆ ನಮಃ. ಹೀಗೆ ಸ್ವಾಹ ಅನ್ನೋ ಶಬ್ದಕ್ಕೆ ಪ್ರಾಧಾನ್ಯ ಕೊಡುವವರು ಕೆಲವರು, ನಮಃ ಅನ್ನೋ ಶಬ್ದಕ್ಕೆ ಪ್ರಾಧಾನ್ಯ ಕೊಡುವವರು ಇನ್ನು ಕೆಲವರು. ಷಡಂಗನ್ಯಾಸ ಹೇಳುವವರ ದೃಷ್ಟಿಯಿಂದ ತೇಜ ಉಲ್ಕಾಯ ಸ್ವಾಹ ಅಸ್ತ್ರಾಯ ಫಟ ಅಂತ 6ನೇದೊಂದನ್ನ ಸೇರಿಸ್ತಾರೆ. ತೇಜಸ್ಸು ಅಂದ್ರೆ ಅಲ್ಲೂ ಕೂಡ ತೇಜೋಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ, ಅವಳಿಗೆ ಪ್ರಕಾಶಕನಾಗಿರುವವನು ಅಂತ ಅರ್ಥ ನಾವು ತಿಳ್ಕೊಳ್ಬಹುದು. ಹೀಗೆ ತೇಜ ಉಲ್ಕಾಯ ಅಸ್ತ್ರಾಯ ಫಟ ಅಂತ ಇದೊಂದು ಪ್ರತ್ಯೇಕವಾದಂತಹ 6ನೇ ಅಂಗನ್ಯಾಸ. ಹೀಗೆಲ್ಲ ಕಾಣಿಸ್ತದೆ. ಆದರೂ ಈಗ ಪ್ರಧಾನವಾಗಿ ಎಲ್ಲಾ ಕಡೆ ಬಳಕೆಯಲ್ಲಿರುವಂಥದ್ದು ಕ್ರುದ್ಧೋಲ್ಕಾಯ ಹೃದಯಾಯ ನಮಃ, ಮಹೋಲ್ಕಾಯ ಶಿರಸೇ ಸ್ವಾಹ, ವೀರೋಲ್ಕಾಯ ಶಿಖಾಯ ವಶಟ್, ದ್ಯೂಲ್ಕಾಯ ಕವಚಾಯ ಹುಂ, ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್. ಇದಿಷ್ಟು ಎಲ್ಲ ಕಡೆ ಸಾರ್ವತ್ರಿಕವಾಗಿ ಬಳಕೆಯಲ್ಲಿರುವಂಥದ್ದು. ನಾವೆಲ್ಲರೂ ಕೂಡ ಉಪಯೋಗ ಈಗ ಸದ್ಯ ಇದನ್ನ ಮಾಡ್ತಾ ಇರುವಂಥದ್ದು. ಇದಿಷ್ಟು ಆ ನಾರಾಯಣ ಅಷ್ಟಾಕ್ಷರ ಮಂತ್ರದ ಅಂಗನ್ಯಾಸದ ಕುರಿತಾಗಿ ಆಯಿತು.